ನಮಸ್ತೆ ಬಂಧುಗಳೇ. ಕರ್ನಾಟಕ ರೈತರಿಗೆ ಹಾಲುಗಾರಿಕೆ ಸಹಾಯಧನ ಯೋಜನೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ದಿನ ನೋಡೋಣ. ಕರ್ನಾಟಕದಲ್ಲಿ ಹಾಲು ಉತ್ಪಾದನೆ ಕೃಷಿ ಕ್ಷೇತ್ರದ ಒಂದು ಪ್ರಮುಖ ಆಧಾರವಾಗಿದೆ. ಕೃಷಿ ಜೊತೆಗೆ ಹಾಲುಗಾರಿಕೆ ಅನೇಕ ರೈತರ ಜೀವನೋಪಾಯಕ್ಕೆ ಬೆಂಬಲವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ರೈತರಿಗೆ ಹಾಲುಗಾರಿಕೆ ಸಹಾಯಧನ ನೀಡುವ ಮೂಲಕ ಹಾಲು ಉತ್ಪಾದನೆ ಉತ್ತೇಜಿಸಲು ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಉದ್ದೇಶ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು, ಹಾಲಿನ ಉತ್ಪಾದನೆ ಹೆಚ್ಚಿಸುವುದು ಮತ್ತು ಗ್ರಾಮೀಣ ಉದ್ಯೋಗಾವಕಾಶಗಳನ್ನು ನಿರ್ಮಿಸುವುದು. ಹಾಲುಗಾರಿಕೆ ಸಹಾಯಧನ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ನೋಡಿದರೆ, ಮೊದಲನೇದಾಗಿ ಹಾಲು ಉತ್ಪಾದನೆ ವೃದ್ಧಿ ಮಾಡುವುದು, ಹಾಲುಗಾರಿಕೆ ಕ್ಷೇತ್ರದಲ್ಲಿ ತಾಂತ್ರಿಕ ಅಭಿವೃದ್ಧಿ ತರಲು ಪ್ರೋತ್ಸಾಹ ನೀಡುವುದು, ರೈತರಿಗೆ ಆರ್ಥಿಕ ನೆರವು ಒದಗಿಸಿ ಜೀವನ ಮಟ್ಟವನ್ನು ಸುಧಾರಿಸುವುದು, ಗ್ರಾಮೀಣ ಮಟ್ಟದಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿಸುವುದು, ಮಹಿಳೆಯರನ್ನು ಹಾಲುಗಾರಿಕೆಯಲ್ಲಿ ಪ್ರೋತ್ಸಾಹಿಸಿ ಸ್ವಾವಲಂಬಿ ಮಾಡುವುದು. ಬಂಧುಗಳೇ, ಈ ಯೋಜನೆಯಲ್ಲಿ ನೀಡಲಾಗುವ ಸಹಾಯಧನ ಕರ್ನಾಟಕ ಸರ್ಕಾರ ಹಾಗೂ ನಂದಿನಿ ಹಾಲು ಒಕ್ಕೂಟಗಳ ಮೂಲಕ ರೈತರಿಗೆ ವಿವಿಧ ಸಹಾಯಧನವನ್ನು ಒದಗಿಸಲಾಗುತ್ತಿದೆ. ಹಸು ಖರೀದಿ ಸಹಾಯಧನ, ಪಶುಪಾಲನಾ ಶೆಡ್ ನಿರ್ಮಾಣ ಸಹಾಯಧನ, ಮೇವು ಬೆಳೆ ಬೆಳೆಸಲು ನೆರವು, ಹಾಲು ಶೀತಲೀಕರಣ ಯಂತ್ರ, ಬಲ್ಕ್ ಕೂಲರ್ ಸ್ಥಾಪನೆಗೆ ನೆರವು, ಪಶು ವೈದ್ಯಕೀಯ ಸೇವೆಗಳು ಮತ್ತು ಲಸಿಕೆ ಉಚಿತ ಸಬ್ಸಿಡಿ ದರದಲ್ಲಿ, ಸ್ವಯಂ ಸಹಾಯ ಗುಂಪುಗಳಿಗೆ ವಿಶೇಷ ಸಾಲ ಮತ್ತು ಸಹಾಯಧನವನ್ನು ನೀಡಲಾಗುತ್ತಿದೆ. ಅರ್ಜಿ ಹಾಕುವ ಅರ್ಹತೆಗಳು: ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಯಾಗಿರಬೇಕು, ರೈತರ ಪಾಸ್ಬುಕ್ RTC ದಾಖಲೆ ಇರಬೇಕು, ಅರ್ಜಿದಾರನು ಹಾಲುಗಾರಿಕೆಯಲ್ಲಿ ತೊಡಗಿಕೊಂಡಿರಬೇಕು ಅಥವಾ ಪ್ರಾರಂಭಿಸಲು ಆಸಕ್ತಿ ಹೊಂದಿರಬೇಕು. ಸಹಾಯಧನಕ್ಕಾಗಿ ಮಹಿಳೆಯರಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ಸಾಮಾನ್ಯ, ಮಹಿಳೆ, ಹಿಂದುಳಿದ ವರ್ಗ ಹಾಗೂ ಪಂಗಡಗಳಿಗೆ ಪ್ರತ್ಯೇಕ ಹಂಚಿಕೆ ಇದೆ. ಅಗತ್ಯ ದಾಖಲೆಗಳು ಏನೇನು ಬೇಕು ಅಂದರೆ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್, RTC, ಪಹಣಿ ನಕಲು, ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಲು ಒಕ್ಕೂಟದ ಸದಸ್ಯತ್ವ ಪ್ರಮಾಣಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅಗತ್ಯವಿದ್ದಲ್ಲಿ. ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ವಿಧಾನ: ಹತ್ತಿರದ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರಲ್ಲಿ ಸಂಪರ್ಕಿಸಬೇಕು. ಅಗತ್ಯ ಅರ್ಜಿ ನಮೂನೆ ಪಡೆದು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಸಲ್ಲಿಸಬೇಕು. ಸ್ಥಳೀಯ ಪಶುಪಾಲನಾ ಇಲಾಖೆ ಅಥವಾ ಹಾಲು ಒಕ್ಕೂಟ ಕಚೇರಿ ಪರಿಶೀಲನೆ ನಡೆಸುತ್ತದೆ. ಅರ್ಹ ರೈತರಿಗೆ ಸಹಾಯಧನ ಬಿಡುಗಡೆ ಮಾಡಲಾಗುತ್ತದೆ. ರೈತರಿಗೆ ದೊರೆಯುವ ಲಾಭಗಳು ಇದರಿಂದ ಏನು ಅಂತ ನೋಡೋದಾದರೆ, ಹಾಲು ಉತ್ಪಾದನೆಗೆ ಹೆಚ್ಚಿನ ಆದಾಯ, ಸರ್ಕಾರದಿಂದ ನೇರ ಹಣಕಾಸು ನೆರವು, ಹಾಲನ್ನು ಮಾರುಕಟ್ಟೆಗೆ ಸುಲಭವಾಗಿ ತಲುಪಿಸಲು ಸಹಾಯ, ಪಶುಪಾಲನೆಗೆ ತಾಂತ್ರಿಕ ಮಾರ್ಗದರ್ಶನ, ಹಾಲು ಉತ್ಪಾದಕರೊಂದಿಗೆ ಗ್ರಾಮೀಣ ಆರ್ಥಿಕತೆ ಬಲಪಡಿಸುವುದು. ಹಾಲುಗಾರಿಕೆಗೆ ಸಂಬಂಧಿಸಿದ ಹೆಚ್ಚುವರಿ ಯೋಜನೆಗಳನ್ನು ನಾವು ನೋಡೋದಾದರೆ, ಗೋಸಾಲ ಯೋಜನೆ, ಇದು ನಿರಾಶ್ರಿತ ಪಶುಗಳ ಪಶುಪಾಲನೆಗೆ ನೆರವು ನೀಡಲಾಗುತ್ತದೆ. ಕೃಷಿ ಜೊತೆಗೆ ಹಾಲುಗಾರಿಕೆ ಸಂಯೋಜನೆ, ಇದೊಂದು ಯೋಜನೆ, ಮೇವು ಬೆಳೆಯಲು ಬೀಜ ವಿತರಣೆ ಮತ್ತು ತಾಂತ್ರಿಕ ನೆರವು. ಮಹಿಳಾ ಸ್ವಸಹಾಯ ಸಂಘಗಳಿಗಾಗಿ ವಿಶೇಷ ಪ್ಯಾಕೇಜನ್ನು ಹೊಂದಿರುತ್ತದೆ. ಕರ್ನಾಟಕದಲ್ಲಿ ಹಾಲುಗಾರಿಕೆ ಸಹಾಯಧನ ಯೋಜನೆ ರೈತರ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುವಲ್ಲಿ ಮತ್ತು ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸರ್ಕಾರವು ನೀಡುತ್ತಿರುವ ಈ ಯೋಜನೆಯಿಂದ ಸಾವಿರಾರು ರೈತರು ತಮ್ಮ ಜೀವನವನ್ನು ಸುಧಾರಿಸಿಕೊಂಡಿದ್ದಾರೆ. ಈ ಯೋಜನೆಯ ಸಂಪೂರ್ಣ ವಿವರಗಳನ್ನು ತಿಳಿದುಕೊಂಡು ಅರ್ಜಿ ಹಾಕುವ ಮೂಲಕ ರೈತರು ಹೆಚ್ಚಿನ ಲಾಭ ಪಡೆಯಬಹುದು.